ಹನುಮಂತ ಹೆಂಗೋ ಇವತ್ತಿಗೆ ನಮ್ಮ ವನವಾಸ ಮುಗೀತಪ್ಪ. ನನಗಂತೂ ಖುಷಿ ಆಗ್ಬಿಟ್ಟೈತಪ್ಪ. ಎಷ್ಟೊತ್ತಿ ಮನೆಗೆ ಹೋಗ್ತೀನೋ ಮನೆ ಊಟ ತಿಂತೀನೋ ಅಂತ ಅನ್ನಿಸ್ಬಿಟ್ಟೈತೆ. ಈ ಸಾವುಕಾರ ನೋಡು ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಂತ ಹೋದ್ರು ಬರಲೇ ಇಲ್ಲ. ಅಲ್ಲ ಇವತ್ತು ಊರಕ್ಕೆ ಹೋಗ್ಬೇಕಲ್ಲ ಅಂತ ನಾ ಖುಷಿಯಾಗಿ ಇಲ್ಲೇ ಇರೋದು ಬಿಟ್ಟು ಇಲ್ಲೆಲ್ಲ ಹೋದವರು ಬರಲೇ ಇಲ್ವಲ್ಲ ಹನುಮಂತ. ಎಲ್ಲಿಗೆ ಹೋಗಿದ್ದು ಸಾವುಕಾರರು? ಇಲ್ಲೇ ಅಲ್ಲಿ ಅದೇ ಆಲದ ಗುಡಿತದ ಆಲದ ಮರತಾಗೆ ಒಂದು ಕಲ್ಲಿಕ್ಕಿ ನಾವು ದಿನ ಕೈ ಮುಗಿತಿದ್ವಲ್ಲ, ಅಲ್ಲಿಗೆ ಹೋಗಿ ಕೈ ಮುಗ್ದು ಬರೋಣ ಅಂತ ಹೋಗ್ಯವ್ರಿ ಸಾವುಕಾರರು. ನಾನು ಬಡ್ರಿ ಸಾವುಕಾರ್ರಿ, ಯಾವಾಗಾದ್ರೂ ಬಂದು ಮುಗಿದ್ರಾಯ್ತು, ಇವತ್ತು ಮೊದಲು ಊರಕ್ಕೆ ಹೋಗೋಣ ಬರ್ರಿ ಅಂತಂದೆ. ಬತ್ತೀನಿ ಇರೋ ಅಂತ ಹೋಗವ್ರೆ ಸಾವುಕಾರರು. ಬರ್ಲಿ ಸಾವುಕಾರ. ಊರಕ್ಕೆ ಹೋದ್ಮೇಲೆ ಯಾತನ ಕೋಳಿ ಸಾರೋ ಕುರಿ ಸಾರೋ ಮಾಡ್ಕೊಂಡು ಉಣ್ಬೇಕಪ್ಪ. ಒಂದು 2-3 ದಿವಸ ಬಾಯೆಲ್ಲ ಒಂಥರ ಸಪ್ಪೆ ಆಗ್ಬಿಟ್ಟೈತೆ. ಸಪ್ಪೆ ಸಾರು ತಿಂದು ಉಪ್ಪು ಹುಳಿ ಖಾರ ಇಲ್ಲದೆ ಇರೋ ಸಾರು ತಿಂದು ಯಪ್ಪ ಬಾಯೆಲ್ಲ ಒಂಥರ ಕೆಟ್ಟಂಗೆ ಆಗ್ಬಿಟ್ಟೈತೆ ಕಣ್ಣ ಹನುಮಂತ. ನಾನಂತೂ ಹೋಗಿ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ಒಂದು ವಾರ ಮನೆಯಾಗೆ ಇದ್ದು ಬಿಡ್ತೀನಿ. ನಿನಗೇನು ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ತಿಂದ್ಬಿಡ್ತೀನಿ. ಓಹೋ, ಒಂದು ವಾರ ಹಂಗಾರೆ ಮನೆ ಬಿಟ್ಟು ಬರಲ್ಲ ಅನ್ನು ಬರ್ಗೆಟ್ ಹೋಗಿ ಬಿಟ್ಟಿದ್ಯಾ ಬಿಡು. ಇಲ್ಲಿಗೆ ಬಂದು ಬರಬೇಡ. ನಾನು ಅಷ್ಟೇ ಒಂದು ವಾರ ತಕ್ಕ ಮನೆ ಬಿಟ್ಟು ಈಚೆಗೆ ಬರಲ್ಲ. ಸಾವುಕಾರರು ಎಲ್ಲಿಗೆ ಹೋದ್ರೋ ಏನೋ. ಸಾವುಕಾರರಿಗೆ 2 ಮನೆ ಇದ್ದಾವೆ, ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬಿಡ್ತಾರೋ ಯಾರಿಗೆ ಗೊತ್ತು. ಹೆಂಗೋ ನಮ್ಮ ಸಾವುಕಾರರು ಅದೃಷ್ಟವಂತರು ಬಿಡಪ್ಪ. 2 ಮನೆ ಇದ್ದಾವೆ, 2 ಹೆಂಡ್ತಿರು. ಅಲ್ಲಿ ಬೇಜಾರಾದ್ರೆ ಇಲ್ಲಿಗೆ ಬೇಜಾರಾದ್ರೆ ಅಲ್ಲಿಗೆ ಹೋಗ್ಬೋದು. ಆದರೆ ನಮಗೆ ಒಬ್ಬಳೇ ಹೆಂಡ್ತಿ, ಒಂದೇ ಮನೆ. ಹೌದು ಕಣ್ಣಣ್ಣ, ನಾವು ಸಾವುಕಾರರಂಗೆ ಇನ್ನೊಂದು ಮದುವೆ ಆಗಬೇಕಾಗಿತ್ತು, ಚೆನ್ನಾಗಿರೋದು ಅಂತ ಅನ್ನಿಸುತ್ತೆ. ಏನ್ರಲ್ಲ ಅದು 2ನೇ ಮದುವೆ 2ನೇ ಮದುವೆ ಎಲ್ಲ ಮಾತಾಡ್ಕೊಂತ ಇದ್ರಾ ಹನುಮಂತ? ಏನೋ ಇನ್ನೊಂದು ಮದುವೆ ಆಗ್ತೀರೇನೋ ಮಾತಾಕ್ ಹೋಗ್ತಿದ್ದಂಗೆನೆ. ಹೌದು ಸಾವುಕಾರ್ರಿ, ನೀವು 2 ಮದುವೆ ಆಗಿದ್ರಲ್ವಾ, ನಿಮ್ಗೆ 2 ಹೆಂಡ್ತಿ 2 ಮನೆ ಇದಾವೆ. ಅಲ್ಲಿ ಬೇಜಾರಾದ್ರೆ ಇಲ್ಲಿ ಬೇಜಾರಾದ್ರೆ ಅಲ್ಲಿ ಹೋಗ್ಬೋದು ಅಂತ ಮಾತಾಡ್ಕೊಂತಿದ್ವಿ. ಅದಕ್ಕೆ ಹನುಮಂತ ನಾನು 2ನೇ ಮದುವೆ ಆಗಬೇಕು ಸಾವುಕಾರ ಹಂಗೆ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾನೆ. 2ನೇ ಮದುವೆ ಆಗು. ನಾನು ಇವಾಗ 2 ಹೆಂಡ್ತಿನ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಿ. ನೀನೇ ನೋಡ್ದಲ್ಲ ಅವತ್ತು ತಾಯ್ತ ತಂದಾಗ ಹೆಂಗ್ ಜಗಳ ಮಾಡಿದ್ರು ಅಂತನ. ಅದನ್ನೆಲ್ಲ ನೋಡಿದ್ಮೇಲೂ 2ನೇ ಮದುವೆ ಆಗ್ಬೇಕು ಅಂತ ಅನ್ಸುತ್ತೇನೋ ಹನುಮಂತ ನಿನಗೆ? ಆಗ್ಬೇಕಾ ಹೇಳು. ಬೇಡ, ನಾನು ಕಟ್ಕೊಂಡು ಅನುಭವಿಸ್ತಾ ಇರೋದೇ ಸಾಕು. ನೀನು ಕಟ್ಕೊಂಡು ಅಯ್ಯ ಅನ್ಬೇಡ, ಸಾಕು. ಒಂದೇ ಹೆಂಡ್ತಿ ಒಂದೇ ಮನೆ, 2 ಯಾವುದು ಇರಬಾರ್ದು. ಸುಮ್ಮನಿರ್ರಿ ಸಾವುಕಾರ್ರೆ, ನೀವು ಮಾತ್ರ 2 ಮದುವೆ ಆಗಿ ಮಜಾ ಮಾಡ್ಕೊಂಡಿರ್ಬೋದು. ನಮಗೆ ಮಾತ್ರನಾ ಬೇಡ, ಕಷ್ಟ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ನಮಗೆ ಗೊತ್ತು ಈ 2ನೇ ಮದುವೆ ಆಗಿರೋರ ವಿಷಯ ಎಲ್ಲನ ಹಿಂಗೆ ಹೇಳೋದು. 2ನೇ ಮದುವೆ ಆದರೆ 2 ಹೆಂಡ್ತಿರ್ತಾವು ಜಗಳ ಮಾಡಬೇಕು, 2 ಹೆಂಡ್ತಿಗೂ ಅದನ್ನು ಕೊಡಿಸ್ಬೇಕು ಇದನ್ನು ಕೊಡಿಸ್ಬೇಕು ಅಂತನ ಹೇಳ್ತಾರೆ. ಅಲ್ಲಿ ಏನೂ ಇರಲ್ಲ, ಎಲ್ಲ ಹೆಂಡ್ತಿರೇ ತಂದಿಕ್ತಾರೆ ಗಂಡನಿಗೆ. ನನಗೆ ಗೊತ್ತಿಲ್ಲ ಸಾವುಕಾರ್ರೆ. 2ನೇ ಹೆಂಡ್ತಿ 2ನೇ ಹೆಂಡ್ತಿನ ಮದುವೆ ಆಗಿರೋರೆಲ್ಲನ ಹಿಂಗೆ ಹೇಳೋದು. ಹೌದು ಸಾವುಕಾರ್ರೆ, ನೀವು ಮಾತ್ರ 2 ಹೆಂಡ್ತಿ ಮದುವೆ ಆಗಿ ಆರಾಮಾಗಿ ಖುಷಿಯಾಗಿರ್ಬೋದು, ಇನ್ನೊಬ್ರು ಮಾತ್ರ ಆಗ್ಬಾರ್ದು ಅಂತ ಹಿಂಗೆಲ್ಲ ಸುಳ್ಳು ಹೇಳ್ತೀರಾ? ನಮಗೂ ಗೊತ್ತೈತೆ ಬಿಡ್ರಿ ಸಾವುಕಾರ್ರೆ, ನೀವು ಯಾಕೆ 2ನೇ ಮದುವೆ ಆಗಿದ್ರಿ ಅಂತನ. ಆಯ್ತಪ್ಪ, ಆಯ್ತು, ನೀವು ಆಗ್ರಿ 2ನೇ ಮದುವೆನ. ಈಗ ಒಂದೊಂದಿರೋ ಮನೆಗೇನೆ ತಗೊಂಡೋಗ್ರಿ, ಏನೇನು ಬೇಕಾದನ್ನೆಲ್ಲನ. ಆಮೇಲೆ 2ನೇ ಮದುವೆನ ಆಗಿವ್ರಂತೆ, ನನಗೇನಂತೆ ಆಗ್ರಿ ನೀವು ಇಬ್ರು. ಈಗ ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಹೇಳ್ತಿದ್ದೆ ಅಂತನ. ಈಗ ಮನೆಗೆ ಹೋಗೋ ಟೈಮ್ ಆಯ್ತು, ನಡೀರಿ ಹೋಗೋಣ. ಅಯ್ಯೋ ಬಿಡಿ ಸಾವುಕಾರ, ಈ ವಯಸ್ಸಿನಾಗ ನಾವೇನಾಗೋದು? ಏನು ವಯಸ್ಸೈತಾ? ನೀವಂದ್ರೆ ವಯಸ್ಸಿದ್ದಾಗಲೇ ಆಗ್ಬಿಟ್ಟಿದ್ದೀರಾ 2ನೇ ಮದುವೆನ. ಆದರೆ ಅದು ಗೊತ್ತಾಗಿದ್ದು ಯಾವಾಗ ಒಂದು 2 ವರ್ಷ ಹಿಂದೆ ಗೊತ್ತಾಗೈತೆ ಅಷ್ಟೇನೆ. ಮೊದಲೆಲ್ಲ ಖುಷಿಯಾಗಿ ಮಜಾ ಮಾಡ್ಕೊಂಡಿದ್ರಿ ಅಲ್ಲಿ ಇಲ್ಲಿನು. ಅಯ್ಯೋ ನಡಿಯೋ, ಈಗ ಮಜಾ ಮಾಡೋದೇ ಆಯ್ತು ನಿಮ್ದು. ಇವು ವನವಾಸ ಮುಗೀತಲ್ಲ, ನಾ ಊರಿಗೆ ಹೋಗೋಣ ಅಂಬದೇನೂ ಇಲ್ಲ. ನನ್ನ 2ನೇ ಮದುವೆ ಸಿಂತೆ ನಿಮಗೆ. ಆಗಿರಂತೆ ನಡೀರಿ ನೀವೂ, ಗೊತ್ತಾಗುತ್ತೆ. ತಿಪ್ಪೆ ಬರ್ತೀನಿ ಅಂತ ಹೇಳ್ತಿದ್ದ, ಇರ್ರಿ ಸಾವುಕಾರ್ರಿ, ತಿಪ್ಪೇನು ಬಂದ್ಬಿಡ್ಲಿ. ನಾಗಣ್ಣನ ಕೇಳ್ಕೊಂಬ, ನಾ ಊರಕ್ಕೆ ಬರೋದ ಬೇಡವಾ ಅಂತ ನಾ ಹೇಳಿ ಕಳ್ಸಿದ್ರಲ್ಲ, ಅವನು ಬರಲಿ ತಿಪ್ಪೆ ಬಂದಮೇಲೆ ಕೇಳ್ಕೊಂಡು ಹೋಗೋಣ. ಆಮೇಲೆ ನಾವು ಹೇಳಿಲ್ಲ ಕೇಳಿಲ್ಲ, ಇನ್ನೊಂದು ಟೈಮ್ ಐತೆ, ಐತೆ, ಇವಾಗಲೇ ಬಂದಿರಾ ಅಂತನ ರಾಗ ತೆಗೆದ್ರೆ ಅವಾಗ ನಾವೆಲ್ಗೆ ಹೋಗೋದು? ಅದಕ್ಕೇನೆ ಎಲ್ಲನ ತಿಳ್ಕೊಂಡು ಹೋಗೋಣ. ಸುಮ್ಮನೆ ಇರ್ರಿ ಒಂದು ಸ್ವಲ್ಪ ಹೊತ್ತು. ಆ ತಿಪ್ಪೆ ನನ್ನ ಮಗ ಇಟ್ಟತಿ ಬರಬೇಕಾಗಿತ್ತು, ಇನ್ನು ಏನು ಮಾಡ್ತಾ ಇದ್ದಾನೋ ಏನೋ. ಹೌದೌದು, ಈ ತಿಪ್ಪೆ ನನ್ನ ಮಗ ಎಲ್ಗೋದ್ನೋ ಏನೋ. ಮನೆಯಾಗ ಹೋಗ್ಕೊಂಡು ಅದೇನು ತಿಂತಾ ಇದ್ದಾನೋ ಏನೋ. ಹೆಂಡ್ತಿ ಬೇರೆ ಮನೆಗೆ ಇರ್ತಾಳೆ ಗುಲಾಬಿ, ಅದು ಇದು ಮಾಡಿಸ್ಕೊಂಡು ತಿಂತಿರ್ತಾನೆ. ಇವನು ಇವಾಗ ಮನೆಗೆ ಸೇರ್ಕೊಂಡು ಕಲ್ತು ಬಿಟ್ಟಾನೆ ತಿಂಬಾದು ಅದು ಇದೂ. ನಾನು ಇಲ್ವಲ್ಲ ಊರಾಗೆ, ನಾನು ಇದ್ದಿದ್ರೆ ನನ್ನ ಜೊತೆಗೆ ಓಡ್ ಬರೋನು ಮನೆ ಬಿಟ್ಟು. ಸಾವುಕಾರ್ರಿ ಅಂತಾನ, ನಾನು ಇಲ್ವಲ್ಲ ಊರಾಗೆ, ಅದಕ್ಕೆ ಮನೆಗೆ ಸೇರ್ಕೊಂಡವನಿ ತಿಪ್ಪಿ. ನಾನು ಬಂದೆ ಸಾವುಕಾರ್ರೇ. ತಿಪ್ಪೆ ಯಾಕೆ ಐಟನಿ ತಕ ಕೇಳ್ಕೊಂಬಂದೇನು? ನಾಗಣ್ಣನ ಆಗಣ್ಣಿರ್ಲಿಲ್ಲ, ಎಲ್ಗ ಹೋಗೈತಿ ಊರಿಗೆ. ಆ ಗುಂಡಜ್ಜಿ ಇತ್ತಲ್ಲ, ಆ ಗುಂಡಜ್ಜಿನೂ ಮತ್ತೆ ಆ ಲಸ್ಮಕ್ಕನ್ನೇನೆ ಕೇಳ್ಕೊಂಬಂದೆ. ಈಗ ನಮ್ಮ ಸಾವುಕಾರದ್ದು, ಶಂಕರಣ್ಣಂದು, ಹನುಮಂತಣ್ಣಂದು ಎಲ್ಲಾರ್ದು ಮುಗೀತು ವನವಾಸ. ಈಗ ಊರಿಗೆ ಬರ್ತಾರೆ ಇವತ್ತು ಅಂತ ಹೇಳಿದೆ. ಅದಕ್ಕೆ ಸರಿ ಆಯಿತು
ಬಾ ಅಂತ ಕರ್ಕೊಂಬರ ಕೇಳು, ಕರ್ಕೊಂಬಾ ಅಂತನ ಹೇಳಿದ್ರು ಅವರು. ಬರ್ರಿ ಹೋಗೋಣ. ಅವರು ಆ ಗುಂಡಜ್ಜಿ ಲಸ್ಮಕ್ಕ ಅವ್ರನ್ನ ಯಾಕೋ ಕೇಳಕ್ ಹೋದೆ ನೀನು? ಆ ನಾಗಣ್ಣ ಇರ್ಲಿಲ್ವಾ? ಇಲ್ವಂತೆ ಸಾವ್ಕಾರ್ರೆ, ಅವನೇ ಹೇಳಿಲ್ವಾ? ಇರಲಿಲ್ಲ, ಅದಕ್ಕೆ ಆ ಗುಂಡಜ್ಜಿನ ಕೇಳ್ಕೊಂಬಂದೆ ಅಂತಾನ. ಬಿಡ್ರಿ, ಯಾರೋ ಒಬ್ರು ಹೇಳೋರು ತಾನೆ, ನಾವೇನು ಮನೆಗೆ ಹೋಗಿ ಸೇರ್ಕೋಬೇಕು ಅಷ್ಟೇ, ನಡೀರಿ ಸುಮ್ಮನೆ. ಇವತ್ತು ಹೆಂಗಸ್ರು ಹೇಳ್ದಂಗೆ ನಾವು ಕೇಳಬೇಕಾಗೈತೆ, ಮೀಸೆ ಹೊತ್ಕೊಂಡಿರೋ ಗಂಡಸ್ರಾಗಿ. ಒಂದೊಂದೊಂದು ಕಾಲದಾಗೆ ಆ ಹೆಂಗಸರು ಮನೆಯಿಂದ ಹೊರಗೆ ಬರೋಕ್ಕೆ ಎದ್ರಕಂಬರು. ಈ ಲಸ್ಮಕ್ಕ ಅಂಬಳು ನಮ್ಮೂರಿಗೆ ಬಂದು ಅದೆಲ್ಲ ಬದಲಾಗ್ತಾ ಐತೆ ಒಂದೊಂದೇ ಸಾವ್ಕಾರ್ರೆ. ಇದನ್ನ ಬದಲಾಗಕ್ಕೆ ಬಿಡಬಾರ್ದು ನಾವು. ಹೌದೌದು, ಬದಲಾಗಕ್ಕೆ ಬಿಡಬಾರ್ದು ಅಂತನ ನಾವು ಹೇಳ್ತಾ ಇದ್ವಿ. ಆದರೆ ಏನು ಮಾಡೋದು, ಅದು ಬದಲಾಗ್ತಲೇ ಐತೆ. ನಾವು ಎಷ್ಟೇ ತಪ್ಸಕ್ಕೆ ಹೋಗೋಣ, ಈ ಹೆಂಗಸರು ಮನೆ ಬಿಟ್ಟು ಬರಬಾರ್ದು ಅಂತ ಏನೋ ಮಾಡಕ್ಕೆ ಹೋಗ್ತೀವಿ, ಆದರೆ ಅದೇನು ನಮ್ಮ ಕೈಯಾಗೆ ನಿಲ್ತಾನೆ ಇಲ್ವಲ್ಲ ಶಂಕರ. ಸರಿ ಆಯ್ತು, ನಡಿ ಊರಕ್ಕೆ ಹೋಗೋಣ. ನಮ್ಗೇನತ್ತೆ ಮೊದಲು ಇಲ್ಲಿಂದನ ಹೋದ್ರೆ ಸಾಕು ಒಮ್ಮಂಗಾಗೈತಿ. ಬರ್ರಿ ಸಾವ್ಕಾರ್ರೆ, ಜಲ್ದಿ ಬರ್ರಿ ಹೋಗೋಣ. ಸರಿ ಆಯ್ತು, ನಡಿಲ್ಲ ತಿಪ್ಪೆ. ಸಾವ್ಕಾರ್ರೆ, ನೀವು ಸೀದಾನ ಮನೆಗೆ ಹೋಗ್ಬೇಕಂತೆ. ಹೇಳ್ ಕಳ್ಸಿದ್ದಾರೆ. ಮನೆಗೆ ಹೋಗ್ದೆ ಇನ್ನೇನು ಸುಡ್ಗಾಡ್ಗ ಹೋಗ್ತೀನಿ, ನಡಿ ಸುಮ್ಮನೆ. ಏನು ಮಾತಾಡ್ತೀಯಲ್ಲ ತಿಪ್ಪೆ? ಅಲ್ಲ, ಬೇರೆ ಕಡೆ ಎಲ್ಲ ಓದ್ಗಿದ್ದೀರಾ ಅಂತ ಹೇಳಿದೆ ಅಷ್ಟೇನೆ. ಸರಿ ಬರ್ರಿ ಹೋಗೋಣ. ಇಷ್ಟು ದಿನ ಈ ಗುಡ್ಲಾಗಿದ್ವಿ, ಹೆಂಗೋ ನಮ್ಮ ಶಿಕ್ಷೆ ಅವಧಿ ಮುಗೀತಲ್ಲ. ಬತ್ತೀವಿ ದೇವ್ರೇ. ಏನು ತಿರ್ಗಾ ಬತ್ತಿ ಅನ್ಲ ಹನುಮಂತ? ಬತ್ತೀನಿ ಅಂತ ಹೇಳ್ತಾ ಇದ್ಯಾ? ಬಾ ಹೋಗ್ತೀವಿ ಅಂತ ಹೇಳಿ. ಸಾಕು, ಇಷ್ಟು ವರ್ಷ ವನವಾಸ ಅನುಭವಿಸಿದ್ದು. ಮೊದಲು ನಾನಂತೂ ನಮ್ಮ ಮನೆಗೆ ಹೋಗ್ಬೇಕಪ್ಪ. ನನ್ನ ಹೆಂಡ್ತಿ ನಾನು ನೋಡೋಕ್ಕೂ ಬಂದಿಲ್ಲ ಅಲ್ಲಿಗೆ. ಮೊದಲು ಮನೆಗೆ ಹೋಗೋದು ಬೇಡ, ಮೊದಲು ಹೋಗಿ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ಗುಡಿಗೆ ಹೋಗಿ ಕೈ ಮುಗಿದು ಆಮೇಲೆ ಮನೆಗೆ ಹೋಗ್ಬೇಕು. ನಡೀರಿ. ಸೀದಾ ಮನೆಗೆ ಹೋಗ್ಬೇಡ್ರಿ. ಆಮೇಲೆ ಯಾಕೆ ಇಷ್ಟು ದಿನ ಮನೆ ಬಿಟ್ಟಿದ್ದೀವಿ, ಏನಾನ ತೊಂದರೆ ಆದಾತು, ಅದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು, ಅಮ್ಮ ತಾಯಿ ನಾವು ಬಂದಿದ್ದೀವಿ, ನಮಗೆಲ್ಲ ಒಳ್ಳೇದು ಮಾಡಮ್ಮ ತಾಯಿ, ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದು ಮಾಡು, ನಮ್ಮ ವಿರೋಧಿಗಳಿಗೆಲ್ಲ ಸರಿಯಾಗಿ ಶಿಕ್ಷೆ ಕೊಡು ಅಂತನ ಕೇಳ್ಕೊಂಡು ಕೈ ಮುಗಿದು ಹೋಗೋಣ. ನಡೀರಿ, ದೇವಸ್ಥಾನ ತಕ್ಕ ನಡೀರಿ, ಮಾರಮ್ಮ ಗುಡಿ ತಕ್ಕ ಹೋಗೋಣ ಎಲ್ಲ. ಮಾರಮ್ಮ ತಾಯೇ, ನಾವು ಬಂದ್ವಮ್ಮ. ನಮ್ಮ ವನವಾಸ ಇವತ್ತಿಗೆ ಮುಕ್ತಾಯ ಆಯಿತು. ಅದಕ್ಕೆ ನಿನ್ನ ದರ್ಶನ ಮಾಡ್ಕೊಂಡು ಕೈ ಮುಗಿದು ಒಳ್ಳೇದಾಗ್ಲಮ್ಮ ದೇವರೇ ಅಂತ ನಾ ಕೈ ಮುಗ್ದು ಹೋಗಕ್ಕೆ ಬಂದ್ವಿ. ನಮ್ಗೆ ಒಳ್ಳೇದು ಮಾಡಮ್ಮ ತಾಯಿ, ನಮ್ಮ ಆಸೆ ಎಲ್ಲ ನೆರವೇರಿಸ್ಕೊಳ್ಳೋ ಶಕ್ತಿ ಕೊಡು. ನಮ್ಮ ವಿರೋಧಿಗಳಿಗೆಲ್ಲರಿಗೂ ಮಟ್ಟ ಹಾಕಬೇಕು ನಾವು, ಆ ಥರ ಶಕ್ತಿ ನಮಗೆ ಕೊಡಪ್ಪ ದೇವರೇ, ನಮ್ಮ 3 ಜನಕ್ಕೂ. ಮಾರಮ್ಮ ತಾಯಿ, ಇಷ್ಟು ದಿನ ನಾವು ಈ ಊರನ್ನ ನಡೆಸ್ಕೊಂಡು ಹೋಗ್ತಿದ್ವಿ, ಆದರೆ ಈಗ ಈ ಊರಿನ ಅಧಿಕಾರ ಎಲ್ಲ ಹೆಂಗಸರು ಪಾಲಾಗ್ತೈತೆ. ಅದನ್ನು ನೋಡ್ಕೊಂಡು ನೀನು ಸುಮ್ಮನೆ ಕುಂತಿದ್ದೀಯಲ್ಲಮ್ಮ. ಇಷ್ಟು ವರ್ಷ ನಾವು ನಿನ್ನ ಸೇವೆ ಮಾಡಿದ್ದು, ಈ ಊರಿನ ಸೇವೆ ಮಾಡಿದ್ದು, ಆದರೆ ಎಲೆಕ್ಷನ್ನಾಗೆ ಹೆಂಗಸ್ರನ್ನ ಗೆದ್ದರು. ಈಗ ಶಂಕರಪ್ಪ ಸ್ಥಾನದಾಗ ಕುತ್ಕೊಂಡಿದ್ದ, ಅವನು ಕಿತ್ತಾಕಿ ಆ ಗುಂಡಜ್ಜಿ ಅನ್ನೋ ಅಜ್ಜಿನ ಕುಂಡಿಸ್ತಾ ಇದ್ದಾರೆ. ಆ ಅಮ್ಮನೂ ಹೆಂಗಸೇನೆ. ಹಿಂಗೆ ಆದರೆ ನಮ್ಮ ಊರಿನ ಕತೆ ಏನು, ನಮ್ಮ ಊರಿನ ಗಂಡಸ್ರ ಕತೆ ಏನು? ಇದು ಇಲ್ಲಿಗೆ ನಿಲ್ಲಬೇಕು. ಇನ್ಯಾವ ಹೆಣ್ಮಕ್ಳು ಯಾವುದೇ ಮುಖ್ಯ ಸ್ಥಾನಕ್ಕೆ ಬರಲೇಬಾರ್ದು, ನಾವೇ ಇರಬೇಕು ಎಲ್ಲದ್ರಾಗೂ. ಆ ಥರ ಆಶೀರ್ವಾದ ಮಾಡಮ್ಮ ತಾಯಿ. ನಡಿಲ ತಿಪ್ಪೆ, ನಿಮ್ಮ ಅಮ್ಮವ್ರು ಏನು ಹೇಳಿದ್ರು? ಸಾವ್ಕಾರ್ರೆ, ಮನೆಗೆ ಹೋಗಕ್ಕೆ ಹೇಳಿದ್ರು ಅಮ್ಮವರು. ಮನೆಗೆ ಹೋಗಿ ಬನ್ನಿ. ಮನೆಗೆ ಕಣ ಹೋಗೋದು? ಏನೋ ಹೇಳ್ತಾ ಇದೆಯಾ? ಅಯ್ಯೋ, ಎಲ್ಲ ಮರ್ತೋಯ್ತಲ್ಲಪ್ಪ. ಅಮ್ಮವ್ರು ಏನೋ ಹೇಳಿದ್ರಲ್ವ? ಯಾವ ಮನೆಗೆ ಹೋಗಕ್ಕೆ ಹೇಳಿದ್ರು ಅವರು? ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅಯ್ಯೋ ಸಾವ್ಕಾರ್ರೆ, ಮೊದಲು ನೀವು ದೇವಕರ ಮನೆಗೆ ಹೋಗಿ ಆಮೇಲೆ ಆ ಮನೆಗೆ ಹೋಗ್ಬೇಕಂತೆ. ಇದನ್ನು ಅಮ್ಮವರೇ ಹೇಳಿದ್ರು. ಹೋಗ್ರಿ, ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಆಗೈತೆ, ಹೋಗಿ ಬರ್ತೀನಿ. ನೀವು ಹಂಗೆ ಹೋಗ್ತಾ ಇರ್ರಿ, ನಾನು ಬರ್ತೀನಿ ಹಿಂದೆನೆ. ತಿಪ್ಪೆ ತಿಪ್ಪೆ ಇರೋ. ಹೋಗಿ ಸಾವ್ಕಾರ್ರೆ, ನನಗೆ ಅರ್ಜೆಂಟು. ನೀವು ಹೋಗ್ರಿ ಮನೆಗೆ. ಇದೇನಿದು, ನಮ್ಮ ಕಾಳಿ ಹಿಂಗೆ ಹೇಳಿ ಕಳಿಸಿದಾಳ ತಿಪ್ಪೆ ಕೈಲಿ? ಮೊದಲು ದೇವಮ್ಮನ ಮನೆಗೆ ಹೋಗು ಅಂತನಾ? ಈ ನಮ್ಮ ಕಾಳಿ ಬದಲಾಗ್ಬಿಟ್ಲ ಹೆಂಗೆ? ಏನೋಪ್ಪ, ನಾನು 1 ತಿಂಗಳು 1.5 ತಿಂಗಳು ಮನೆಗಿಲ್ವಲ್ಲ, ಈಗೇನಾದರೂ ಒಳ್ಳೆ ಬುದ್ಧಿ ಬಂದೈತೋ ಹೆಂಗೋ? ಇದ್ರೂ ಇರ್ಬೋದು, ಹಾಗಾದರೆ ಇನ್ನೂ ಒಳ್ಳೇದಲ್ವಾ? ಹೌದು ಸಾವ್ಕಾರ್ರೆ, ಅಮ್ಮವ್ರ ಮನಸ್ಸು ಬದಲಾಗಿರ್ಬೋದು. ಹೊಡಿತಲ್ಲ ನಿಮಗೆ ಲಾಟ್ರಿ 2 ಕಡೆಯಿಂದನೂ. ಇನ್ನೇನು ಎಲ್ಲ ಯಾವಾಗಲೂ ಜಗಳ ಆಗೋದಾಗ್ತಿತ್ತು, ಇನ್ಮೇಲೆ ಎಲ್ಲ ಜಾಲಿ ಸಾವ್ಕಾರ್ರೆ, ಮಜಾ ಬಿಡಾಯಿಸಿ ನಡೀರಿ ದೇವಕರ ಮನೆಗೆ ಸೀದಾ. ಆಮೇಲೆ ಅವ್ರ ಮನೆಗೆ ಹೋಗಿರಂತೆ, ಕಾಳಮ್ಮವ್ರ ಮನೆಗೆ. ಹಂಗೆ ಮಾಡ್ತೀನಿ. ಕಾಳಿನೇ ಹೇಳವಳಂದ್ರೆ ನಾನು ಯಾಕೆ ಅವಳ ಮಾತು ಮೀರನ ಅಲ್ವಾ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.